Knowledge Park, the Creative School. Admissions are open from LKG to 10th standard. Free uniform for new admission students. Annam Prabhu Paramedic Paramedical and BCA College admissions are open. डॉक्टर बी आर अम्बेडकर रेसिडेंशियल स्कूल के बच्चों को सही खाना और गवर्नमेंट फैसिलिटीज नहीं दी जा रही, इस तरह का आरोप स्टूडेंट्स और ग्राम के लोगों ने लगाया। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। बसवकल्याण तालुका के हरकुड़ तांडा में मौजूद डॉक्टर बी आर अम्बेडकर रेसिडेंशियल स्कूल के बच्चों को सही खाना और गवर्नमेंट फैसिलिटीज नहीं दी जा रही। स्कूल के बच्चों ने और ग्राम के लोगों ने आरोप लगाया कि सोशल वेलफेयर डिपार्टमेंट द्वारा रेसिडेंशियल स्कूल को दिए जाने वाले खाना और गवर्नमेंट की फैसिलिटीज बच्चों तक नहीं पहुंच रही है और वार्डन भी समय पर हॉस्टल नहीं आ रही है, जिससे बच्चों को खाना नहीं मिल पा रहा। इस तरह का आरोप बच्चे और ग्राम के लोगों ने लगाते हुए नजर आए। इसकी जानकारी बहुजन समाज पार्टी के तालुका प्रेसिडेंट शंकर फुले को मिली। शंकर फुले ने हरकुड़ ग्राम डीएसपी प्रेसिडेंट दिलीप सुरोले, वाइस प्रेसिडेंट सागर अमा, शांत गुड्डे, डीएसपी कार्यकर्ताओं के साथ डॉक्टर बी आर अम्बेडकर रेसिडेंशियल स्कूल पहुंचे। स्टूडेंट से मुलाकात की और उनसे जानकारी ली। स्टूडेंट्स ने बताया कि खाने पीने के साथ तेल साबुन भी नहीं टाइम पर दिया जा रहा है। इसको लेकर शंकर फुले ने मीडिया से बात करते हुए कहा कि सरकार बच्चों को अच्छी शिक्षा के साथ अच्छा भोजन के लिए लाखों रुपए खर्च कर रही है। The I School, an intelligent franchise play school by IIM alumni with 975 branches. Admissions open for playgroup, nursery, LKG, UKG. लेकिन रेसिडेंशियल स्कूल के ऑफिसर्स लूट बचा रखी है, बच्चों तक फैसिलिटीज नहीं पहुंचा रहे हैं। इस तरह से शंकर फुले ने मीडिया से बात की। ನಿಮಗೆ ಏನಾರ ತಕ್ಲೀಫ್ ಅದೇನಿಲ್ಲ ಅಂತ ಹೇಳಿ ಸಿಸ್ಟಮೆಟಿಕ್ ಅದೇನಿಲ್ಲ ಅಂತ ಹೇಳಿ ನೋಡಕ್ ಬಂದರೆ ಹೋದ್ರೆ ವಾರ್ಡನ್ ಯಾರು ಭೀ ಬರಲ್ಲ, ಯಾರು ಭೀ ಟೋಟಲೇ ಬರಲಿ। ಇಲ್ಲಿ ಅಡಿಗೆ ಮಾಡೋರು ಎಷ್ಟು ಮಂದಿ ಯಾರಪ್ಪ? 4 ಮಂದಿ ಯಾರ? ಅಡಿಗೆ ಮಾಡೋರು 4 ಮಂದಿ ಯಾರ? ಅಡಿಗೆ ಭೀ ಅವರೇ ಮಾಡ್ತಾರೆ ಎಲ್ಲ। ನಮ್ಗೆ ಮೈಗೆ ಎಣ್ಣೆ ಬಿಡೋದು, ಮೈಗೆ ಹಚ್ಕೊಳಕ್ಕೆ ಇವೆಲ್ಲ ಏನಿಲ್ಲ ಅವ್ರ ಬಗ್ಗೆ। 2 ತಿಂಗಳ ಮೊದಲೆಲ್ಲ ಬರ್ತೀವಿ ಸರ್, ಚಿಕನ್ ಬಿ ಕೊಡಲು, ತತ್ತಿ ಬಿ ಕೊಡಲು, ಅಂದ್ರೆ ಒಟ್ಟು ಊಟದೇನು ಬಿ ನಿಷ್ಕಾಳಜಿ ಮಾಡ್ತಾರೆ। ಕಲ್ಯಾಣ ತಾಲೂಕಿನ ಹರಕೂಡು ಗ್ರಾಮದ ಹರಕೂಡು ತಾಂಡದಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಅಂಬೇಡ್ಕರ್ ಅಭಿವೃದ್ಧಿ ಹಾಸ್ಟೆಲ್ ಇದೆ। ಆ ಹಾಸ್ಟೆಲ್ Global Public School English Medium admissions are open. Nursery to higher classes. KRK Giri Silk and Sari. Heaven Golden Super Mart 50% off. ಆ ಹಾಸ್ಟೆಲ್ನಲ್ಲಿ ಏನು ನಡೀತಾ ಇದೆ ಅಂದ್ರೆ ಅಲ್ಲಿರುವ ಮಕ್ಕಳಿಗೆ ನಾನೀಗ ವಿಸಿಟ್ ಹೊಡೆದಿನಿ। ಅಲ್ಲಿ ವಿಸಿಟ್ ಹೊಡೆದ ಮೇಲೆ ಏನಪ್ಪ ಅಂದ್ರೆ ಮಕ್ಕಳು ಹೇಳುವುದು ಏನಂತಂದರೆ ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಸರಿ ಇಲ್ಲ, ಫ್ರೂಟ್ ಕೊಡ್ತಾ ಇಲ್ಲ, ಆಮೇಲೆ ಬಾಳೆಹಣ್ಣು ಕೊಡ್ತಾ ಇಲ್ಲ, ಅಂಡೆ ಕೊಡ್ತಾ ಇಲ್ಲ, ಆಮೇಲೆ ವೀಕ್ಲಿ ಒಂದು ಸಲ ಏನು ಚಿಕನ್ ಕೊಡೋದು ಅದು ಚಿಕನ್ ಕೊಡ್ತಾ ಇಲ್ಲ, ಆಮೇಲೆ ಅವ್ರಿಗೆ ಊಟದ ಏನಪ್ಪ ಅಂತಂದರೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇಲ್ಲ, ಬೇಳೆ ಮಾಡ್ತಾರೆ ಅದಕ್ಕೇನೋ ಉಪ್ಪು ಹಾಕೋದು, ಒಟ್ಟು ಅಡುಗೆ ಅಂತೂ ಸರಿ ಮಾಡ್ತಾ ಇಲ್ಲ। ಅಲ್ಲಿನ ಮಕ್ಕಳು ಭಾಳಷ್ಟು ತೊಂದರೆದಲ್ಲಿದ್ದಾವೆ। ಆ ಏರಿಯಾ ನೋಡಿದ್ರೆ ಹಾಸ್ಟೆಲ್ ಅಂತ ಹೇಳಿ ನನಗಂತೂ ಏನು ಅನ್ನಿಸ್ತಾ ಇಲ್ಲ। ಯಾಕೆ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆಯವರು ದುಡ್ಡು ತಗೊಂಡು ಸರ್ಕಾರದ ದುಡ್ಡು ಇವರು ದುರುಪಯೋಗ ಮಾಡ್ತಾ ಇದ್ದಾರೆ। ಮಕ್ಕಳಿಗೆ ಏನಪ್ಪ ಅಂದ್ರೆ ಕರೆಕ್ಟಾಗಿ ಫೆಸಿಲಿಟಿ ಕೊಡ್ತಾ ಇಲ್ಲ। ಅಲ್ಲಿ ಇರೋದು SC ST ಬಡ ಮಕ್ಕಳು। ಆ ಬಡ ಮಕ್ಕಳಿಗೆ ವ್ಯವಸ್ಥೆ ಸರ್ಕಾರ ಯಾಕೆ ಕೊಟ್ಟಿರುತ್ತದೆ? ವ್ಯವಸ್ಥೆ ಯಾಕೆ ಕೊಟ್ಟಿರ್ತದೆ ಅಂದರೆ ಆ ಮಕ್ಕಳಿಗೆ ಕುಂದುಕೊರತೆ ಇದ್ದಕ್ಕಾಗಿ ಇವು ಹಾಸ್ಟೆಲ್ ತೆಗೆದಿದ್ದು। ಹಾಸ್ಟೆಲ್ನಿಂದ ಮಕ್ಕಳು ಬೆಳೆದು ಓದಿ ಬರೆದು ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ ಅಂಥೇಳಿ ಆ ಹಾಸ್ಟೆಲ್ ಮಾಡಿರ್ತಾರೆ। ಇಂಥ ಹಾಸ್ಟೆಲ್ನಲ್ಲಿ ಅಲ್ಲಿಂದು ವ್ಯವಸ್ಥೆ ನೋಡಿದರೆ ಸಂಪೂರ್ಣವಾಗಿ ಹದಗೆಟ್ಟಿ ಹೋಗಿರುತ್ತದೆ। ಆ ವ್ಯವಸ್ಥೆಯಲ್ಲಿ ಅಲ್ಲಿನ ಹೆಡ್ ಕುಕ್ಕರ ಇವತ್ತು ಚಾಲೋ ಹಾಸ್ಟೆಲ್ ಅಂದ್ರೆ ಚಾಲೋ, ಬಂದ್ ಅಂದ್ರೆ ಬಂದ್, ಇದು ಏನು ಅವ್ರ ಅಪ್ಪನ ಮನೆಯಿಂದ ಮಾಡ್ತಾ ಇದ್ದಾರೆ ಅವರು। ಅದೇ ರೀತಿ ಏನಪ್ಪ ಅಂದ್ರೆ ಅಲ್ಲಿ ಹೋಗ್ತಾ ಇಲ್ಲ ವಾರ್ಡನ್, ಯಾವತ್ತೂ ವಾರ್ಡನ್ ಹೋಗ್ತಾ ಇಲ್ಲ। ಮಕ್ಕಳಿಗೆ ಕೇಳಿದ್ರೆ ವಾರ್ಡನ್ ಯಾರು ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರ। ಹಿಂಗಾಗಿ Manthara Hotel, first 3-star facility hotel in Basvakalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Basvakalyan. ಇದರೊಳಗೆ ಏನಪ್ಪ ಅಂದ್ರೆ ತಾಲೂಕಾ ಅಧಿಕಾರಿ ಅವರು ದಿಲೀಪ್ ಉತ್ತಮ್ ಸರ್ ಅವರು ಏನು ಮಾಡ್ತಾ ಇದ್ದಾರೆ? ನಮ್ದೊಂದು ಪ್ರಶ್ನೆ ಇದೆ ನಿಮಗೆ, ನೇರ ಪ್ರಶ್ನೆ। ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಗೌರ್ಮೆಂಟ್ದಿಂದ ಬರ್ತಾ ಅಂತ ಸೌಲಭ್ಯ ಕೊಡ್ತಾ ಇಲ್ಲ ಅಂತಂದರೆ ನೀವು ಈ ಮಟ್ಟಿಗೆ ನೀವು ಸ್ಕೂಲ್ ಮತ್ತು ಡೆವಲಪ್ ಮಾಡ್ತಾ ಇದ್ರಿ, ಹಾಸ್ಟೆಲ್ ಡೆವಲಪ್ ಮಾಡ್ತಾ ಇದ್ದೀರಿ, ಯಾರಿಗೆ ಮಾತಾಡಿದರೆ ಒಂದು ಒಳ್ಳೆಯ ರೀತಿಯಿಂದ ಮಾತಾಡ್ತೀರಿ, ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ರಿ ಅಂತ ಮಾತಾಡ್ತಾ ಇದ್ರಿ। ಇಲ್ಲಿ ಬಂದು ನಾನು ಹಾಸ್ಟೆಲ್ನಲ್ಲಿ ಇವತ್ತು ನನಗೆ ಬೆಳಿಗ್ಗೆ ಫೋನ್ ಮಾಡಿದಾಗ ನಾನು ಬಂದು ವಿಸಿಟ್ ಮಾಡಿದೆ। ಹಾಸ್ಟೆಲ್ ನಿನ್ನೆ ಹಿಡಿದು ಅವರು ಸುಟ್ಟಿ ಕೊಟ್ಟುಬಿಟ್ಟಿದ್ದಾರೆ ಅಂತೇಳಿ
ಇವತ್ತು ಯಾವ ಹಾಸ್ಟೆಲ್ ಸುಟ್ಟಿಗಳಿದ್ದಾವೆ, ಹಾಸ್ಟೆಲ್ ಅವ್ರ ಮಕ್ಕಳು ಏನು ಹಬ್ಬ ಇದ್ದರೆ ಹೋಗ್ತಾರಂದ್ರೆ ಹೋಗಲಿ ಬಿಡಿ, ಬಟ್ ನಿಮ್ಮದೇ ಆಗಿ ಇಲ್ಲಿ ಸಂಪೂರ್ಣವಾಗಿ ಹಾಸ್ಟೆಲ್ ಯಾವ್ದಾಗ ಯಾರೂ ಇರಲ್ಲ, ಹಾಸ್ಟೆಲ್ ಕ್ಲೋಸ್, ಇವತ್ತು ಸುಟ್ಟಿ ಇದೆ, ಯಾರೂ ಬರಲ್ಲ ಅಂತ ಹೇಳಿ